ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, OPS ಜಾರಿ ಕುರಿತಾಗಿ ಒಂದು ಬಹಳ ಮುಖ್ಯವಾದ ಮಾಹಿತಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. 1904 ಕೋಟಿ ಸರ್ಕಾರ ಉಳಿತಾಯ ಆಗ್ತಿದೆ ಮೇಡಮ್. 2,76,000 ನೀವು ರಿಕ್ರೂಟ್ಮೆಂಟ್ ಮಾಡಿದ್ರೆ ಸೊ ಮಿನಿಮಮ್ ಸ್ಕೇಲ್ ನಲ್ಲಿ ಬೇರೆ ಡಿಎಗಳು ಕೊಟ್ಟು 14% ಕೊಡೋದಾದ್ರೆ 1,904 ಪೇಜ್ ಅನುಬಂಧ 2 ನಲ್ಲಿ ಇದೆ ಮೇಡಮ್. 1,914 ಕೋಟಿ ನೆಕ್ಸ್ಟ್ 1,914 ಕೋಟಿ ನಿಮಗೆ ಸರ್ಕಾರಕ್ಕೆ ಕೂಡ ಬರ್ಡನ್ ಆಗುತ್ತೆ ರಿಕ್ರೂಟ್ಮೆಂಟ್ ಮಾಡಿದ್ರೆ. ಹಾಗಾಗಿ ಇದು ಕೂಡ ನಿಮ್ಮ ಉಳಿತಾಯದ ಮೊತ್ತ ಸರ್ಕಾರಕ್ಕೆ ಅಷ್ಟು ಉಳಿತಾ ಇದೆ ಅನ್ನುವಂಥದ್ದು ಕೂಡ ತಮ್ಮ ಗಮನಕ್ಕೆ. ಇಂದು 22ನೇ ತಾರೀಕು ಡಿಸೆಂಬರ್ ತಿಂಗಳು 2025ನೇ ದಿವಸ ವಿಧಾನಸೌಧದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನ ಸಭೆಯನ್ನ ಈ ಒಂದು NPS ಸಮಿತಿಯ ಅಧ್ಯಕ್ಷರು ನಮಗೆ ಕೂಡ ಮೀಟಿಂಗ್ ಅನ್ನ ಕರೆದಿದ್ರು. ಈ ಮೀಟಿಂಗ್ ನಲ್ಲಿ ಆರ್ಥಿಕ ಇಲಾಖೆ ಅಧಿಕಾರಿಗಳು ಕೂಡ ತೇಜು ಸರ್ ಅವರು ಕೂಡ ಪಾಲ್ಗೊಂಡಿದ್ರು. ಅದ್ರ ಜೊತೆ ನಮ್ಮ NPS ನೌಕರ ಸಂಘದ ಅಧ್ಯಕ್ಷರುಗಳಿರ್ಬೋದು, ನಮ್ಮ ಎಲ್ಲ ಸಂಘದ ಜನರಲ್ ಸೆಕ್ರೆಟರಿ, ಆಮೇಲೆ ಜೊತೆಗೆ ಆಫೀಸ್ ಬೇರರ್ಸ್ ಎಲ್ಲ ಕೂಡ ಭಾಗವಹಿಸಿ ಎಲ್ಲ ಕೂಡ ವಸ್ತುನಿಷ್ಠ ವರದಿಗಳನ್ನ ಇವತ್ತು ಸಮಿತಿಯ ಅಧ್ಯಕ್ಷರು ಮುಂದೆ ಮಂಡಿಸುವಂತ ಬಹುದೊಡ್ಡ ಕೆಲಸವನ್ನ ನಾವಿವತ್ತು ಮಾಡಿದ್ದೇವೆ. ಸಮಿತಿಯ ಅಧ್ಯಕ್ಷರು ನಮ್ಮೆಲ್ಲ ಮನವಿಯನ್ನ ಅತ್ಯಂತ ತಾಳ್ಮೆಯಿಂದ ಆಲಿಸಿದ್ದಾರೆ. ನಮ್ಮ ಸರ್ಕಾರಿ ನೌಕರು ಏನು ಖಾಲಿ ಹುದ್ದೆಗಳ NPS ನೌಕರಿಂದ ಪ್ರತಿ ವರ್ಷ 2,000 ಕೋಟಿ ಉಳಿತಾಯ ಆಗ್ತಾ ಇರುವಂತ ಗಮನಕ್ಕೆ ತಂದಿದ್ದೇವೆ. ಪ್ರತಿ ವರ್ಷ ಸರ್ಕಾರ 14% ಅಲ್ಲಿ 3,000 ಕೋಟಿಗಳನ್ನ ಸರ್ಕಾರಕ್ಕೆ ನಮ್ಮ ಏನು ಕಂಪನಿಗಳಿಗೆ ಅಥವಾ ನಮ್ಮ ನೌಕರ ಪರವಾಗಿ ಕಟ್ತಾ ಇರುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ. ಒಟ್ಟು ಪ್ರತಿ ವರ್ಷ ಸರ್ಕಾರ 5,000 ಕೋಟಿ ಸರ್ಕಾರಕ್ಕೆ ಇದರಿಂದ ಉಳಿತಾಯ ಆಗ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಕೊಡೋದ್ರ ಜೊತೆ ಈಗಾಗಲೇ ಸುಮಾರು 25,000 ಕೋಟಿ ಏನು ಹಣ ಹೂಡಿಕೆಯನ್ನ ಮಾಡಿದ್ದಾರೆ ನಮ್ಮ ನೌಕರು ಬೇರೆ ಬೇರೆ ಕಂಪನಿಗಳೆಲ್ಲ, ಆ ಮಾಹಿತಿಯನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಈ ಒಂದು NPS ಅನ್ನ OPS ಮಾಡೋದ್ರಿಂದ ಸರ್ಕಾರಕ್ಕೆ ಆರ್ಥಿಕವಾಗಿ ಉಪಯೋಗ ಆಗ್ತದೆ. ಆ ಒಂದು ಉಳಿತಾಯದ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೊಳ್ಳಿಕ್ಕೆ ಆಗ್ತದೆ. ಮತ್ತೆ ಈಗೇನು ಕನ್ಸಲ್ಟೇಟೆಡ್ ಫಂಡ್ ಒಟ್ಟಾಗಿ ಇರುವಂತಹ ಮೊತ್ತವನ್ನು ಕೂಡ ಬಳಸ್ಕೊಂಡ್ರೆ ಒಂದು ಸಮಗ್ರ ಅಭಿವೃದ್ಧಿಗೆ ಕೂಡ ಬಳಸ್ಕೊಳ್ಬಹುದು ಅನ್ನುವಂತ ಮಾಹಿತಿಯನ್ನು ಹೇಳಿದ್ದೇವೆ. ಇದ್ರ ಜೊತೆ ಈಗಾಗಲೇ 7-8 ರಾಜ್ಯದಲ್ಲಿ NPS OPS ಮಾಡುವಂತ ತೀರ್ಮಾನ ಮಾಡುವಂತ ಅಂಶವನ್ನು ಗಮನಕ್ಕೆ ತಂದಿದ್ದೇವೆ. ಏನು ಆ ರಾಜ್ಯಗಳಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳನ್ನ ಅನುಸರಿಸಿದ್ದಾರೆ, ಕಾಂಟ್ರಿಬ್ಯೂಷನ್ ಅನ್ನ ನಿಲ್ಲಿಸಿದ್ದಾರೆ, ಆದೇಶಗಳನ್ನ ಮಾಡಿದ್ದಾರೆ, ಅದ್ರ ಜೊತೆಗೆ ನೇಮಕಾತಿಗಳಿರ್ಬೋದು ಅಥವಾ ಪೆನ್ಷನ್ ಬೆನಿಫಿಟ್ಸ್ ಗಳನ್ನ ಕೊಡುವಂತ ವಿಚಾರಗಳು ಅದೆಲ್ಲ ಕೂಡ ಕೊಡ್ತಾ ಇದ್ದಾರೆ. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೂಡ ಹೇಳಿದ್ದೇವೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಕಮಿಟಿಗೆ ಅಧಿಕಾರ ಏನಿದೆ ಅಂದ್ರೆ ಈಗ 3 ವಿಷಯಗಳ ಬಗ್ಗೆ ನಾವು ಸರ್ಕಾರದ ಮುಂದೆ ಆ ಸಮಿತಿ ಮುಂದೆ ಪ್ರಸ್ತಾಪವನ್ನು ಮಾಡಿದ್ದೇವೆ. ಮೊದಲು ಕಾಂಟ್ರಿಬ್ಯೂಷನ್ ಅನ್ನು ನಿಲ್ಲಿಸಲಿಕ್ಕೆ ಆದೇಶವನ್ನು ಮಾಡಿಸಿ NPS ನ OPS ಅನ್ನ ಮಾಡಿ, ಜೊತೆಗೆ ಏನು ನಾವು ಕೊಟ್ಟಿರುವಂತ ಇಲ್ಲಿವರೆಗೆ ಕಟ್ಟಿರುವಂತ ಮೊತ್ತವನ್ನ ನಮ್ಮ GPF ಒಂದು ಅಕೌಂಟ್ ಓಪನ್ ಮಾಡಿ ಆ GPF ನಿಧಿಗೆ ಕೊಡುವಂತ ಕೆಲಸವನ್ನ ಮಾಡಿಕೊಡ್ಬೇಕು ಅನ್ನುವಂತ 3 ಡಿಮ್ಯಾಂಡ್ಗಳನ್ನು ನಾವು ಕೂಡ ಅವ್ರಿಗೆ ಹೇಳಿದ್ದೇವೆ. ಇದ್ರ ಜೊತೆ NPS ಮತ್ತೆ OPS ಗೆ ಆಪ್ಷನ್ ಕೂಡ ಕೊಡಿ. ಬಹಳ ಜನ ಅಲ್ಲಿರ್ಬೇಕು ಅಂದ್ರೆ ಇರ್ಲಿ, OPS ಅಲ್ಲಿ ಬೇಕಾದ್ರೂ ಇರ್ಲಿ, ಅವರ ತೀರ್ಮಾನವನ್ನ ಅವ್ರು ಮಾಡ್ಕೊಳ್ಳಿ. ಆದ್ರೆ ಈ ಕೆಲಸಗಳನ್ನ 4 ಕೆಲಸಗಳನ್ನ ಆಗ್ಲಿಕ್ಕೆ ಸರ್ಕಾರಕ್ಕೆ ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಸಮಿತಿಯ ಸ್ಪಷ್ಟವಾದ ಶಿಫಾರಸನ್ನ ಮಾಡ್ಬೇಕು ಅಂತ ಹೇಳಿ ಈ 4 ಸಂಗತಿಗಳ ವಿಷಯಗಳು ಇಟ್ಕೊಂಡು ಇವತ್ತು ಮೀಟಿಂಗ್ ಆಗಿದೆ. ಅಧಿಕಾರಿಗಳು ಈ ಒಂದು ತಿಂಗಳೊಳಗಾಗಿ ಅದ್ರ ಬಗ್ಗೆ ಒಂದು ಒಳ್ಳೆ ತೀರ್ಮಾನವನ್ನು ಮಾಡಿ ನಾವು ಪ್ರಕಟಿಸ್ತೇವೆ ಎನ್ನುವಂತ ಮಾಹಿತಿಯನ್ನ ಹೇಳಿದ್ದಾರೆ. ಹಾಗಾಗಿ ನಮ್ಗೆ ಕೂಡ ವಿಶ್ವಾಸ ಇದೆ. ಯಾಕಂದ್ರೆ ನಾವೀಗ ತುಂಬಾ ಸೀರಿಯಸ್ ಆಗಿ ಮನೆ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಅಪರ ಕಾರ್ಯದರ್ಶಿಗಳಿರ್ಬೋದು, ನಮ್ಮ ಫೈನಾನ್ಸ್ ಸೆಕ್ರೆಟರಿ ಅವ್ರ ಜೊತೆ ಒತ್ತಡವನ್ನು ಹಾಕಿ ದಿನಾಂಕವನ್ನ ನಾವು ನಿಗದಿ ಮಾಡಿ ಇವತ್ತು ಸಭೆಯನ್ನ ಮಾಡಿರುವಂತದ್ದು. ಬಹಳಷ್ಟು ಜನ ಬೇರೆ ಬೇರೆಲ್ಲ ಕೂಡ ನಮಗ್ ಕರೆದಿದ್ದಾರೆ ಅಂತೇಳಿ ಅದು ನಮ್ಮ ನೆರಳಿನಲ್ಲಿ ಕೂಡ ಅದು ಬಳಸ್ಕೊಳ್ಳುವಂತ ಕೆಲಸ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಟೀಕೆ ಮಾಡೋದಿಲ್ಲ. ಯಾಕೆ ಅಂದ್ರೆ ಈ ಕಮಿಟಿ ಮಾಡಿದಾಗಲೇ ಕೂಡ ಅವ್ರು ಧಿಕ್ಕಾರವನ್ನು ಮಾಡಿ, ವಿರೋಧವನ್ನು ಮಾಡಿ ಪ್ರೆಸ್ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ರು. ಈಗ ಆ ಕಮಿಟಿ ಜೊತೆಗೆ ಮೀಟಿಂಗ್ ಮಾಡ್ಬೇಕು ಅನ್ನುವಂತ ಬರುವಂತದ್ದು ಅತ್ಯಂತ ಹಾಸ್ಯಾಸ್ಪದ ಮತ್ತೆ ನಗು ತರುವಂತ ವಿಚಾರ ಅಂತ ಹೇಳಿಕ್ಕೆ ನಾನು ಬಯಸ್ತೇನೆ. ಅಂತ ವಿಚಾರದ ಬಗ್ಗೆ ನಾನು ತುಂಬಾ ಹೆಚ್ಚಿಗೆ ಮಾತನಾಡೋದಿಲ್ಲ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿ ಇವತ್ತಿನ ಸಮಿತಿ ಮುಂದೆ ನಮ್ಮ ವಿಚಾರಗಳನ್ನ ಮಂಡಿಸಿದ್ದೇವೆ. ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಡಾಟಾಗಳನ್ನ ಅಪ್ಲೋಡ್ ಮಾಡ್ತೇವೆ, ವಿತ್ ಸ್ಟಾಟಿಸ್ಟಿಕ್ಸ್ ಸಮೇತ ಹೇಳಿದ್ದೇವೆ. ಸರ್ಕಾರ ಅದನ್ನ ಸ್ವೀಕರಿಸಿದೆ, ಸಮಿತಿ ಸ್ವೀಕರಿಸಿದೆ. ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಕೆಲಸದಲ್ಲಿ ಒಂದು ಸ್ಪಷ್ಟವಾದ ಒಂದು ಫ್ರೂಟ್ಫುಲ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಅದು ಕೊಡಬೇಕಾಗ್ತದೆ. ಆ ಕೆಲಸವನ್ನ ಇನ್ನೊಂದು ತಿಂಗಳಲ್ಲಿ ಮಾಡ್ತೇವೆ ಎನ್ನುವಂತ ಮಾತನ್ನ ನಮ್ಮ ಸಮಿತಿ ಅಧ್ಯಕ್ಷರು ಕೂಡ, ಅಪರ ಮುಖ್ಯ ಕಾರ್ಯದರ್ಶಿಗಳು ಕೂಡ ನಮಗೆ ಉಮಾ ಮಹಾದೇವನ್ ಮೇಡಮ್ ಅವರು ಕೂಡ ನಮ್ಗೆ ಹೇಳಿದ್ದಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ರಾಜ್ಯದ NPS ನೌಕರ ವಿಚಾರದಲ್ಲಿ ಸಂಘಟನೆ ಸ್ಪಷ್ಟವಾಗಿದೆ. ಕಳೆದ 1 ವಾರ ನಿರಂತರವಾಗಿ ನಾನು ಹಿಂದಿನ ಸಮಯದಲ್ಲೂ ಕೂಡ ಹೇಳಿದೆ ನೆಕ್ಸ್ಟ್ ವೀಕ್ ಮೀಟಿಂಗ್ ಕರೀತಾರೆ ಅಂತೇಳಿ. ನಾವು ಕರೀತಾರೆ ಅಂತ ಹೇಳ್ತೀನಿ, ಈಗಾಗಲೇ ಇವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘ ಸ್ಪಷ್ಟವಾಗಿದೆ. ನಿಮ್ಮ NPS OPS ಮಾಡುವಂತ ವಿಚಾರದಲ್ಲಿ ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಒಂದು ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ತೇವೆ. ಅನಿವಾರ್ಯ ಸಂದರ್ಭ ಬಂದ್ರೆ
ಮುಂದಿನ ಯಾವ ಹೋರಾಟಕ್ಕೂ ಕೂಡ ಸಂಘಟನೆ ಸಿದ್ಧವಾಗಿದೆ ಅನ್ನೋದನ್ನ ಈ ವಿಧಾನಸೌಧದ ಮುಂದೆ ಈ ರಾಜ್ಯದ ನೌಕರಿಗೆ ಒಂದು ಅವರ ನಂಬಿಕೆ ವಿಶ್ವಾಸವನ್ನು ಗಳಿಸುವಂತ ವಿಚಾರದಲ್ಲಿ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ನಾಳೆ ಸುಷ್ಮಾ ಕೊಡ್ಬೇಕು.